ನಮ್ಮ ಮೂರನೇ ಅವಧಿ ಚುನಾವಣೆ ಆದಮೇಲೆ ಮಿಲ್ಕ್ ಯೂನಿಯನ್ ಅಭಿನಂದನಾ ಸಮಾರಂಭ ಮಾಡಬೇಕು ಅಂತೇಳಿ ತುಂಬ ದಿವಸಗಳಿಂದ ಕೇಳ್ತಾ ಇದ್ರು. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಕೊಡೋಕ್ಕಾಗಿರಲಿಲ್ಲ. ಇವತ್ತು ಮಾಲೂರಲ್ಲಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳು ನನಗೆ ನನ್ನ ಜೊತೆಯಲ್ಲಿ ನಿರ್ದೇಶಕರಾದಂಥ ಕಾಂತಮ್ಮ ಆಂಜನ ಸೋಮಣ್ಣವರಿಗೆ ಮತ್ತು ಮಲ್ಪುರಲ್ಲಿ ಶ್ರೀನಿವಾಸ್ ನಮ್ಮ ಮಿಲ್ಕ್ ಡೈರೆಕ್ಟರ್ 3 ಜನ, ಅದೇ ರೀತಿ ಸಹಕಾರ ಸಂಸ್ಥೆಗಳಲ್ಲಿ ಹೊಸದಾಗಿ ಆಯ್ಕೆಯಾದಂಥ PLD ಬ್ಯಾಂಕಿನ ಅಧ್ಯಕ್ಷರಾದಂಥ ನಮ್ಮ ಬಾಳಗನಹಳ್ಳಿ ಶ್ರೀನಿವಾಸ್ ಅವರಿಗೆ ಮತ್ತು DCC ಬ್ಯಾಂಕ್ ನಿರ್ದೇಶಕರಾದಂಥ ದಿನ್ನಳ್ಳಿ ರಮೇಶ್ ಮತ್ತು ವಿನೋದ್ ಗೌಡ ಇಬ್ಬರು DCC ಬ್ಯಾಂಕ್ ಅಧ್ಯಕ್ಷ ಡೈರೆಕ್ಟರ್ಗಳಿಗೆ ಮತ್ತು ಮಿಲ್ಕ್ ಯೂನಿಯನ್ ಮಿಲ್ಕ್ ಒಕ್ಕೂಟ ಸಹಕಾರ ಒಕ್ಕೂಟ ಜಿಲ್ಲಾ ಸಹಕಾರ ಒಕ್ಕೂಟ ನಿರ್ದೇಶಕರಾದಂಥ ನಮ್ಮ ಗೋವರ್ಧನ್ ರೆಡ್ಡಿ ಮತ್ತು ನಾರಾಯಣಗೌಡರಿಗೆ ಅಷ್ಟೇ ಅಲ್ವಾ, ಸಹಕಾರ ಸಂಸ್ಥೆಗಳಲ್ಲಿ ಆಯ್ಕೆ ಆದಂಥವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಇವತ್ತು ಆಯೋಜನೆ ಮಾಡಿದರು. ವಿಶೇಷವಾಗಿ ನಾನು 3 ಅವಧಿಗೆ ಈ ತಾಲೂಕಿಂದ ಕೋಲಾರ ಒಕ್ಕೂಟಕ್ಕೆ ನಿರ್ದೇಶಕರಾಗಿ ಆಯ್ಕೆ ಆದಮೇಲೆ 2 ಜಿಲ್ಲೆಯ ನಾಯಕರುಗಳು ಕೋಲಾರ ಚಿಕ್ಕಬಳ್ಳಾಪುರ ಜೊತೆಗಿದ್ದ ಸಂದರ್ಭದಲ್ಲಿ ಮೊದಲನೇ ಅವಧಿಯಲ್ಲಿ 1 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದೆ. ಕಡಿಮೆ ಅವಧಿ ಮೊದಲನೇ ಅವಧಿಯಲ್ಲಿ 1 ವರ್ಷ ಸಿಕ್ಕಿದ್ರು ಕೂಡ ಆ 1 ವರ್ಷ ನಾನು ಅಧ್ಯಕ್ಷನಾಗಿ ನಮ್ಮ ಆಡಳಿತ ಮಂಡಳಿ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಥ ಯೋಜನೆಗಳ ಕಾರ್ಯಕ್ರಮಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೆಗಾ ಡೈರಿಯನ್ನು ಕಂಪ್ಲೀಟ್ ಫೈನಲ್ ಮಾಡೋಂಥ ಒಂದಿರ್ಬೋದು. ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಪ್ಲ್ಯಾಂಟನ್ನು ಮಾಡೋಂಥ ಒಂದಿರ್ಬೋದು. ಅದ್ರ ಜೊತೆಗೆ ಮೈತ್ರಿ ಸರ್ಕಾರ ಇತ್ತು, ಆಗಿನ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಕರೆದು ಕೋಲಾರಲ್ಲಿ MK ಗೋಲ್ಡನ್ ಡೈರಿಯನ್ನು ಕಟ್ಟಬೇಕು ಅಂತ ತೀರ್ಮಾನ ತಗೊಂಡು ಬುದ್ಧಿ ಪೂಜೆ ಮಾಡಿದ್ದೆವು. ಮೊದಲನೇ ಅವಧಿಯ 1 ವರ್ಷ ಅವಧಿಯಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮ ತಗೊಂಡು ಮತ್ತು 2ನೇ ಅವಧಿಗೆ ಚುನಾವಣೆ ಬಂತು. 2ನೇ ಅವಧಿಗೆ ಮತ್ತು ಈ ತಾಲೂಕಿನ ನನ್ನ ಜನತೆ 2ನೇ ಅವಧಿಗೆ ಆಯ್ಕೆ ಮಾಡಿ ಕಳಿಸಿದ್ರು. 2 ಜಿಲ್ಲೆಯ ನಾಯಕರುಗಳು ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ನಮ್ಮ 1 ವರ್ಷ ಆಡಳಿತದಲ್ಲಿ ಆಗಿನ ಸರ್ಕಾರದ ಸಹಕಾರವನ್ನು ತಗೊಂಡು ಡೆವಲಪ್ಮೆಂಟ್ಸ್ ಮಾಡೋದು 2 ಜಿಲ್ಲೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಒಪ್ಪಿ 2ನೇ ಅವಧಿಗೂ ಕೂಡ ಅಧ್ಯಕ್ಷನಾಗಿ ಮುಂದುವರಿಯಲು 1 ವರ್ಷಕ್ಕೆ 2 ಜಿಲ್ಲೆಯ ನಾಯಕರಿಗೆ ನಿರ್ದೇಶಕರು ಅವಕಾಶ ಮಾಡಿದ್ದಾರೆ. ಅದು ಆದ ಮೇಲೆ 2ನೇ ಅವಧಿ ಆದಮೇಲೆ ಕಾಂಗ್ರೆಸ್ ಸರ್ಕಾರ BJP ಸರ್ಕಾರದಲ್ಲಿ MK ಗೋಲ್ಡನ್ ಡೈರಿನ ಪ್ರಾರಂಭ ಮಾಡಿದ್ದು, ಐಸ್ ಕ್ರೀಮ್ ಪ್ರಾರಂಭ ಮಾಡಿದ್ದು ಎಲ್ಲ ಸ್ಟಾಪ್ ಆಯಿತು. ವಿಭಜನೆ ಹೆಸರು ಹೇಳಿಕೊಂಡು ಆಗಿನ ಮಂತ್ರಿಗಳು BJP ಸರ್ಕಾರ ಹೆಸರು ಹೇಳ್ಬೋದು, ಚಿಕ್ಕಬಳ್ಳಾಪುರ ಸುಧಾಕರ್ ಈಗ MP ಇದ್ದಾರಲ್ಲ, ಅವತ್ತು BJP ಸರ್ಕಾರದಲ್ಲಿ ಮಂತ್ರಿಗಳು ವಿಭಜನೆ ಹೆಸರು ಹೇಳಿಕೊಂಡು ಸೋಲಾರ್ ಇದು MK ಗೋಲ್ಡನ್ ಡೈರಿಗೂ ಸ್ಟಾಪ್ ಮಾಡಿಸಿದ್ರು, ಐಸ್ ಕ್ರೀಮ್ ಪ್ಲಾಂಟ್ ಮಾಡಬೇಕು ಅನ್ನೋದು ಸ್ಟಾಪ್ ಮಾಡಿಸಿದ್ರು. ಯಾವುದೇ ಡೆವಲಪ್ಮೆಂಟ್ಸ್ಗೆ ಅವಕಾಶ ಇಲ್ಲದೆ ನಾಮಕಾವಸ್ಥೆಗೆ ಆಡಳಿತ ಮಂಡಳಿ ಆಗಿ ಕೆಲಸ ಮಾಡಿದ್ರು. ಅದಾದ ಮೇಲೆ 3ನೇ ಅವಧಿಗೆ 2ನೇ ಅವಧಿಗೆ ನಾನು ಶಾಸಕನಾಗಿದ್ದೆ. ಮತ್ತು ಸರ್ಕಾರನೂ ಬಂತು ಅಲ್ವಾ. ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ, ಸಹಕಾರ ಮಂತ್ರಿಗಳಾಗ ರಾಜೇಂದ್ರರು, ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಮೈತ್ರಿ ಸುರೇಶ್ ಅವರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಮಂತ್ರಿಗಳಾದಂಥ ಸುಧಾಕರ್ ಅವರು ಸಹಕಾರವನ್ನು ತಗೊಂಡು ಏನು ನಮ್ಮ ಪ್ರಾಜೆಕ್ಟ್ಗಳು ನಿಂತಿದ್ವು BJP ಸರ್ಕಾರ ಇದ್ದಾಗ ಅವರು ಮತ್ತೆ ಪ್ರಾರಂಭ ಮಾಡಿದ್ರು. MK ಗೋಲ್ಡನ್ ಪ್ರಾರಂಭ ಮಾಡಿದ್ವಿ, ಐಸ್ ಕ್ರೀಮ್ ಪ್ರಾರಂಭ ಮಾಡಿದ್ವಿ. ಆ ಜೊತೆಗೆ ಸೋಲಾರ್ ಪ್ಲ್ಯಾಂಟ್ ನಮ್ಮ ದೇಶದಲ್ಲಿ ಒಂದು ಮಿಲ್ಕ್ ಯೂನಿಯನ್ 12 ಮೆಗಾವ್ಯಾಟ್ ಸೋಲಾರ್ ಪ್ಲ್ಯಾಂಟ್ ಮಾಡಬೇಕು ಅಂತ ತಗೊಂಡ ತೀರ್ಮಾನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಶಾಸಕರುಗಳು ಎಲ್ಲ ಕೊಟ್ಟ ಸಹಕಾರ
ಇವತ್ತು ಇವೆಲ್ಲ ಕೂಡ ಆಯಿತು. ಸೋಲಾರ್ ಪ್ಲ್ಯಾಂಟ್, ಗೋಲ್ಡನ್ ಡೈರಿ ಮತ್ತು ವಿಶೇಷವಾಗಿ ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲ್, ಬೆಂಗಳೂರು ಹೈಯರ್ ಎಜುಕೇಷನ್ ಮಾಡುತ್ತಾ ಮಕ್ಕಳು ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲ್, ಇವೆಲ್ಲ ಯೋಜನೆಗಳ ಕಾರ್ಯಕ್ರಮಗಳನ್ನು ತಗೊಂಡಿದ್ದೀವಿ. ಈಗಲೂ ಅಷ್ಟೇ ಈ ಯೋಜನೆಗಳ ಜೊತೆಗೆ ನಮ್ಮ ಗುರಿ ಇರೋದು ಸಪ್ರೇಟ್ ಆಗಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಕಡಿಮೆ ಆಗಿತ್ತು. ನಮ್ಮ ಮುಂದೆ ಅವಧಿ ಆಡಳಿತ ಮಂಡಳಿ ಹಾಲು ಉತ್ಪಾದನೆ ನಮ್ಮ ಕೋಲಾರ ಜಿಲ್ಲೆಯಿಂದ 10 ಲಕ್ಷ ಹಾಲು ಬರೀ 6 ಲಕ್ಷ ಸಂಘಗಳು ಹೆಚ್ಚಿಗೆ ಮಾಡಬೇಕು. ಆಮೇಲೆ ಫ್ಯಾಟ್ ಮೇಲೆ ಹಾಲು ರೇಟ್ ಕೊಡಬೇಕು. 3 ಮೊದಲನೇ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದು. 3ನೇ ಅವಧಿಗೆ ಆಡಳಿತ ಮಂಡಳಿ ನಾನು ಅಧ್ಯಕ್ಷ ಆದಮೇಲೆ ತಗೊಂಡಂಥ ತೀರ್ಮಾನ ಮೊದಲನೇದು 1 ವರ್ಷಕ್ಕೆ 10 ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಮಾಡಬೇಕು. 2ನೇದು ಕಂಪಲ್ಸರಿ ಕಾಮನ್ ಸಾಫ್ಟ್ವೇರ್ ಇಲ್ಲ, ಫ್ಯಾಟ್ನ ರೇಟ್ ಕೊಡಬೇಕು. 3ನೇದು ಸಂಘಗಳನ್ನು ಜಾಸ್ತಿ, ಸಂಘಗಳು ಜಾಸ್ತಿ ಮಾಡಿದ್ರೆ ಹಾಲು ಉತ್ಪಾದನೆ ಜಾಸ್ತಿ. ಮತ್ತು ಕಾಮನ್ ಸಾಫ್ಟ್ವೇರ್ ಇಲ್ಲ ಹಾಕಿದರೆ ಹಾಲು ಉತ್ಪಾದಕರಿಗೆ ಗುಣಮಟ್ಟದ ಮೇಲೆ ರೇಟ್ ಕೊಡ್ತಾರೆ. ನಾವು ಸರಾಸರಿ 33ರಿಂದ 34. ಇವತ್ತು ಕಾಮನ್ ಸಾಫ್ಟ್ವೇರಲ್ಲಿ ಹಾಕಿರೋದ್ರಿಂದ ಇವತ್ತು 38ರಿಂದ 45 ರೂಪಾಯಿ, 50 ರೂಪಾಯಿವರೆಗೂ ಇವತ್ತು ಗುಣಮಟ್ಟದ ಮೇಲೆ ರೇಟನ್ನು ತಗೊಳ್ತಾ ಇದೆ. ಈ ಒಂದು ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಸುಮಾರು ಯೋಜನೆಗಳ ಕಾರ್ಯಕ್ರಮಗಳು ಹಸುವಿನ ತೀರೋದ್ರೆ ಸಾರಿ 1 ವರ್ಷಕ್ಕೆ ಇನ್ಸೂರೆನ್ಸ್ ಕಟ್ಟಲು ಅವಕಾಶ ಕೊಟ್ಟಿದ್ದೀವಿ. 90,000 ಇನ್ಸೂರೆನ್ಸ್ ಬರುತ್ತೆ ಮಾಡ್ಕೊಂಡಿದ್ವಿ. ಇವೆಲ್ಲ ಹಾಲು ಉತ್ಪಾದಕರು ಮಾಡುವ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮ ವಿಶೇಷ. ಮತ್ತೆ ಇನ್ನೊಂದು ವಿಷಯ ಹೇಳಿ, ಕಟ್ ಮಾಡೋ ಪಂಚಾಯತ್ ಓಕೆ ಆಯ್ತಾ? ಏನು ಕೇಳಿದ್ರಿ? ಯಾರು ಟೀಕೆ ಮಾಡಿದ್ರು? ಯಾರು ಮಾಜಿ ಶಾಸಕರಂದ್ರೆ ನಮ್ಮ ತಾಲೂಕಲ್ಲಿ ಮಾಜಿ ಶಾಸಕರೆಲ್ಲ ಬದುಕಿರೋ 2 ಜನ ಅವ್ರು ಗೊತ್ತಾ? ವಿಶ್ವೇಶ್ವರಯ್ಯನವ್ರೆ, ಏನಾಗಿರೋ ಸಾಹೇಬ್ರವ್ರೆ, ಆಮೇಲೆ ಇನ್ನೊಬ್ರು ಯಾರು ಹೊಸಕೋಟೆಯಿಂದ ಬಂದಿರೋ ಮಂಜುನಾಥ್ ಗೌಡರು, ವಿಶ್ವೇಶ್ವರಯ್ಯನವರು ಮಾಲೂರು ತಾಲೂಕು, ಏನಾಗಿರೋ ಸಾಹೇಬ್ರು ಮಾಲೂರು ತಾಲೂಕು. ವಿಶ್ವೇಶ್ವರಯ್ಯನವರು ಮಾತಾಡಿದ್ರ ಮಾಲೂರು ತಾಲೂಕರು, ಇಲ್ಲ ಏನಾಗಿರೋದು ಸಾಹೇಬ್ರು ಮಾತಾಡಿದ್ರ ಮಾಲೂರು ತಾಲೂಕರು, ಇಲ್ಲ ಹೊಸಕೋಟೆ ತಾಲೂಕವರು ಮಾಜಿ ಶಾಸಕರು ಮಾತಾಡಿದ್ರು. ಯಾರು ಮಾತಾಡಿದ್ರು? ಹೊಸಕೋಟೆ ತಾಲೂಕು ಮಂಜುನಾಥ ಗೌಡರು ಮಾತಾಡಿದ್ರು. ಓಕೆ, ಈಗ ಮಂಜುನಾಥ ಗೌಡರು ಮಾತಾಡಿರೋದು ನಾನು ನೋಡಿದೆ. ನೀವು ಕೇಳಿದ ಪ್ರಕಾರ ನೀವು ಅವ್ರನ್ನೂ ಕೇಳಿದ್ರಿ, ಅವ್ರು ಕೇಳಿ ಏನು ಬೇಕು ಕಳಿಸ್ಕೊಂಡಿದ್ರಿ. ಅದಕ್ಕೆ ನನ್ನೂ ಕೇಳ್ತಾ ಇದ್ರಿ, ನಾನು ಅದಕ್ಕೆ ಹೇಳಲೇಬೇಕಲ್ಲ. ಅವ್ರು ಹೇಳಿರೋದಕ್ಕೆ ಮೊದಲನೇದು ಒಂದು ವಿಷಯ ಏನು ಹೇಳಿದ್ದಾರೆ, ಮಾಲೂರು ತಾಲೂಕಲ್ಲಿ ಕಾಂಗ್ರೆಸ್ ಪಾರ್ಟಿ ಶಾಸಕರು ಮತ್ತು ಅವ್ರ ಮನೆಯವ್ರದ್ದು ಅಂತ ಹೇಳಿದ್ದಾರೆ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಅದನ್ನು. ಹೌದು, ನಮ್ಮ ಮನೆ ಕಾಂಗ್ರೆಸ್ ಪಾರ್ಟಿ. ಹೌದು, ಕಾಂಗ್ರೆಸ್ ಪಾರ್ಟಿ ಪರವಾಗಿ ನಮ್ಮ ಮನೆ ಕುಟುಂಬ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಕೆಲಸ ಮಾಡ್ತೀವಿ. ನಿಮ್ಮನೆಪ್ಪ ಅಂದ ಕೆಳಗಡೆ ಒಂದು ಪಾರ್ಟಿ, ಮೇಲಿನ ಮನೆ ಒಂದು ಪಾರ್ಟಿ ಇಲ್ಲ. ನಿಮ್ಮನ್ನ JDS MLA ಮಾಡಿ ಕರ್ಕೊಂಬಂದ್ವಲ್ಲ ಹೊಸಕೋಟೆಯಿಂದ, ಕೆಳಗಡೆ BJP ನಾವೇ ಬರ್ತಾ ಇದ್ವಲ್ಲ, ಮೇಲಿನ ಮನೆ JDS. ಇವಾಗ ಹಂಗಿಲ್ಲ, ಅದು ಊಟ ಆಗ್ಬಿಡುತ್ತೆ. ಇವಾಗ ಕೆಳಗಿನ ಮನೆ ಕಾಂಗ್ರೆಸ್, ಮೇಲಿನ ಮನೆ BJP ಆಗ್ಬಿಡುತ್ತೆ. ನಮ್ಮ ಕೊಮ್ಮರಳ್ಳಿಗೆ ನಮ್ಮ ಮನೆ ಹಂಗಿದ್ದೇನಪ್ಪ. ನನ್ನ ತಮ್ಮನಿದ್ದಾನೆ, ಅವನೇ, ನಾನಿದ್ದೀನಿ, ನನ್ನ ಮಕ್ಕಳವರೇ, ಒಂದೇ ಮನೆ ಇರೋದು ನಮಗೆ. ಮೇಲಿನ ಮನೆಯೂ ಅದೇ ನಮ್ಮದು, ಕೆಳಗಿನ ಮನೆಯೂ ಅದೇ. ಮೇಲಿನ ಮನೆಯೂ ಕಾಂಗ್ರೆಸ್, ಕೆಳಗಿರೋ ಮನೆ ಕಾಂಗ್ರೆಸ್. ಟೋಟಲ್ ನಮ್ಮ ಕುಟುಂಬ ಕಾಂಗ್ರೆಸ್. ನಮ್ಮ ಕುಟುಂಬ ಪೂರ್ತಿ ಮಾಲೂರು ತಾಲೂಕಿನ ಕಾಂಗ್ರೆಸ್ ಪಾರ್ಟಿ ಕಟ್ಟೋದಕ್ಕೆ ಹೋರಾಟ ಮಾಡ್ತಾ ಇದ್ವಿ. ಮತ್ತು ನಮ್ಮ ಮಾಲೂರು ತಾಲೂಕಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವಕಾಶ ಕೊಡೋದಕ್ಕೆ ನಮ್ಮ ಕುಟುಂಬ ಪೂರ್ತಿ ಹಿಡಿದು ಬಿಡ್ತೀವಿ. ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡೋದು. ಅದರಲ್ಲೇ ಇವತ್ತು ಮಾಲೂರು ತಾಲೂಕಲ್ಲಿ 28 ಗ್ರಾಮ ಪಂಚಾಯತ್, 22 ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಚೇರ್ಮನ್. ಅದ್ರ ಜೊತೆಗೆ ಯಾವ ಲೋಕಲ್ ಬಾಡಿ ಎಲೆಕ್ಷನ್ ಆಯಿತು ತಗೊಳ್ರಿ. ಉದಾಹರಣೆಗೆ ನಮ್ಮ ಬಾಳಗಲ್ಲಿ ಸೀನು 32 ವರ್ಷ ಆದಮೇಲೆ ಕಾಂಗ್ರೆಸ್ನ ಆಡಳಿತ ತಂದಿದ್ವಿ. PND ಬ್ಯಾಂಕ್ನ ಸುಮಾರು ಜನ ಡೈರೆಕ್ಟ್ರು ಎಂತೆಂಥ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಟ್ಟು ಸೀನು ಪ್ರೆಸಿಡೆಂಟ್ ಆಗಿದ್ದೆ. ನಾನು ಕೋಲಾರ ಮಿಲ್ಕಿಯಲ್ಲಿ ಚೇರ್ಮನ್ ಆಗಿದ್ದೆ. ನಾನು ಅದು ಡೈರೆಕ್ಟ್ರಾಗಿ ಚೇರ್ಮನ್ ಆಗಿದ್ದೆ.
ನಾನು ಒಬ್ಬರೇ ಡೈರೆಕ್ಟರ್ ಮೊದಲನೇ ಅವಧಿಯಲ್ಲಿ, ಮತ್ತು ಎರಡನೇ ಅವಧಿಗೆ ಕಾಂತಮ್ಮನವ್ರನ್ನ ಕರ್ಕೊಂಡೋದೆ. ಇಲ್ಲೆಲ್ಲ ಗೊತ್ತಾಗುತ್ತೆ ಇವೆಲ್ಲ ಇರೋದು. ಎರಡನೇ ಅವಧಿ ಆಯಿತು. ಮೂರನೇ ಅವಧಿಗೆ ಮಾಲೂರಿನಲ್ಲಿ 3 ಜನ ಡೈರೆಕ್ಟರ್, ಅಂಜೇಗೌಡ, ಕಾಂತಕ್ಕ ಮತ್ತು ಶ್ರೀನಿವಾಸ್ 3 ಜನ. ಆಮೇಲೆ DCC ಚಂದ್ರಣ್ಣ ಒಬ್ಬ ಡೈರೆಕ್ಟರ್.